ನಟ ದರ್ಶನ್ಗೆ ಶುರುವಾಯ್ತಾ ಐಟಿ ಟೆನ್ಷನ್. ಜೈಲಿನಲ್ಲಿದ್ರೂ ದರ್ಶನ್ಗೆ ತಪ್ಪಿಲ್ಲ ಐಟಿ ಕಾಟ. ದರ್ಶನ್ ವಿಚಾರಣೆಗೆ ಬಂದ ಐಟಿ ಅಧಿಕಾರಿಗಳು. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಐಟಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದು, ರೇಣುಕಾ ಸ್ವಾಮಿ ಕೊಲೆ ಮುಚ್ಚಿ ಹಾಕಲು ಸುಪಾರಿ ಕೊಟ್ಟಿದ್ರಂತೆ ದರ್ಶನ್ ಲಕ್ಷ ಸುಪಾರಿ ನೀಡಿದ್ರು ಎಂದು ಆರೋಪ ವ್ಯಕ್ತವಾಗಿದೆ. ಅಷ್ಟು ದೊಡ್ಡ ಮೊತ್ತದ ಕ್ಯಾಶ್ ಎಲ್ಲಿಂದ ಬಂತು ದರ್ಶನ್ಗೆ? ಹೇಗೆಲ್ಲ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನೋದನ್ನ ತನಿಖೆ ನಡೆಸಲಿರುವ ಐಟಿ ಅಧಿಕಾರಿಗಳು. ನಟ ದರ್ಶನ್ಗೆ ಶುರುವಾಗಿದೆ ಐಟಿ ಅಧಿಕಾರಿಗಳ ಟೆನ್ಷನ್. ಜೈಲಿನಲ್ಲಿದ್ರೂ ದರ್ಶನ್ಗೆ ತಪ್ಪಿಲ್ಲ ಐಟಿ ಕಾಟ. ದರ್ಶನ್ ವಿಚಾರಣೆಗೆ ಬಂದ ಐಟಿ ಅಧಿಕಾರಿಗಳು. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಐಟಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಜೈಲಿನಲ್ಲಿರೋ ನಟ ದರ್ಶನ್ಗೆ ಲಕ್ಷ ಸುಪಾರಿ ನೀಡುವಷ್ಟು ದುಡ್ಡು ಎಲ್ಲಿಂದ ಬಂತು ಅಂತ ಐಟಿ ಅಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕುತ್ತಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಮುಚ್ಚಿ ಹಾಕಲು ಈ ಒಂದು ಸುಪಾರಿ ನೀಡಿದ್ರು ಎಂದು ಆರೋಪ ವ್ಯಕ್ತವಾಗಿದೆ. ಲಕ್ಷ ಗಟ್ಟಲೆ ಸುಪಾರಿ ನೀಡಿದ ಆರೋಪ ವ್ಯಕ್ತವಾಗಿದ್ದು, ಅಷ್ಟು ದೊಡ್ಡ ಮೊತ್ತದ ಕ್ಯಾಶ್ ಎಲ್ಲಿಂದ ಬಂತು ಅಂತ ಐಟಿ ಅಧಿಕಾರಿಗಳು ದರ್ಶನ್ಗೆ ಕ್ವಶನ್ ಮೇಲೆ ಕ್ವಶನ್ ಹಾಕುತ್ತಿದ್ದಾರೆ. ಹೇಗೆಲ್ಲ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನೋದನ್ನ ತನಿಖೆ ನಡೆಸಲಿರುವ ಐಟಿ ಅಧಿಕಾರಿಗಳು.